ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಹರೀಶ್ ಕನ್ನಡ ವ್ಲಾಗ್ಸ್. ಸೊ ಇವತ್ತು ಮಹಾಶಿವರಾತ್ರಿ. ಇವತ್ತಿನ ದಿನದ ವ್ಲಾಗ್ನ ನಾನು ಬೆಳಗ್ಗೆ ಶುರು ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಐ ಥಿಂಕ್ ಈ ವಿಡಿಯೋನ ಅಪ್ಲೋಡ್ ಮಾಡೋಷ್ಟರಲ್ಲಿ ಹಬ್ಬ ಖಂಡಿತ ಆಗಿರುತ್ತೆ. ಐ ಹೋಪ್ ಎಲ್ಲರೂ ಹಬ್ಬನ ಚೆನ್ನಾಗಿ ಮಾಡಿದ್ರಿ ಅಂತ ಅನ್ಕೋತೀನಿ. ಆ ಶಿವ ನಿಮಗೆ ಮತ್ತು ನಿಮ್ಮ ಕುಟುಂಬದವ್ರಿಗೆ ಆಯುಷು ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಸೊ ಏನೇ ಆದ್ರೂ ಹಬ್ಬ ಇರಲಿ ಅಥವಾ ನಾರ್ಮಲ್ ಡೇ ಇರಲಿ, ರೈತರ ಕೆಲಸ ಮಾತ್ರ ಮುಗಿಯೋದೇ ಇಲ್ಲ. ನನ್ನ ಹಸ್ಬೆಂಡ್ಗಂತೂ ಇವತ್ತೊಂದೇ ದಿನ ಫ್ರೀ ಇರೋದು. ಈ ಥರ ಲೀವಲ್ಲಿ ಅಥವಾ ವೀಕ್ ಆಫಲ್ಲಿ ಮಾತ್ರ ಫ್ರೀ ಇರ್ತಾರೆ. ಸೊ ಆದ ಕಾರಣ ಈ ಡೇನು ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಗೊಬ್ಬರ ಹಾಕೋಣ ಅಂತ ಅಂದ್ಕೊಂಡಿದ್ರು. ಸೊ ಆಳುಗಳು ಸಹ ಬಂದಿದ್ರು. ಅದಕ್ಕೆ ಇವರು ಗೊಬ್ಬರನೆಲ್ಲ ಮಿಕ್ಸ್ ಮಾಡಿ ಕೊಡ್ತಾಯಿದ್ರು, ಅವ್ರು ಹಾಕ್ತಾಯಿದ್ರು. ಆ್ಯಕ್ಚುಲಿ ನಾವು ಇವಾಗ ಹಾಕ್ತಾ ಇರೋ ಗೊಬ್ಬರನ ನೀರಲ್ಲಿ ನೆನೆಸಿ ಕರಗಿಸಿ ಹಾಕ್ಬೇಕಿತ್ತು. ಬಟ್ ಆದರೆ ಹರೀಶ್ ಅವ್ರಿಗೆ ಸ್ವಲ್ಪ ಅವ್ರದ್ದು ಬ್ಯುಸಿ ಶೆಡ್ಯೂಲ್ ಇದ್ದಿದ್ದರಿಂದ ಅಂದರೆ ಊರಿಗೆ ಸರಿಯಾಗಿ ಬರೋಕ್ಕಾಗ್ತಾ ಇರಲಿಲ್ಲ. ಲಾಸ್ಟ್ ವೀಕಿಂದ ನಾವು ನೀರಲ್ಲಿ ನೆನೆಸಿ ಹಾಕೋಣ ಕರಗಿಸಿ ಅಂದ್ಬಿಟ್ಟು ತುಂಬ ದಿನ ವೆಯ್ಟ್ ಮಾಡಿದ್ವಿ. ಬಟ್ ಕೊನೆಗೂ ಯಾಕೋ ಆಗಲೇ ಇಲ್ಲ. ಯಾಕೆಂದರೆ ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಸ್ವಲ್ಪ ಎಲೆಕ್ಟ್ರಿಸಿಟಿ ವೇರಿ ಆಗ್ತಾ ಇರುತ್ತೆ. ಅಂದರೆ ಜಮೀನಿಗೆ ಕೊಡೋವಂಥ ಕರೆಂಟು. ಅದ್ರ ಮಧ್ಯೆ ನಾವು ಅದನ್ನು ನೀರಲ್ಲಿ ನೆನೆಸಿ ಒಂದು ನೈಟ್ ಬಿಡಬೇಕಾಗುತ್ತೆ. 2-3 ಬ್ಯಾಚ್ ಥರ ಮಾಡ್ಕೊಬೇಕಾಗತ್ತೆ. ಅದನ್ನು ಸ್ವಲ್ಪ ಯೋಚನೆ ಮಾಡಿ ಇಲ್ಲ ಪರವಾಗಿಲ್ಲ ಹೀಗೆ ಮಣ್ಣಿಗೆ ಹಾಕ್ಬಿಟ್ಟು ಅದ್ರ ಮೇಲೆ ಕಂಟಿನ್ಯೂಸ್ ನೀರು ಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಏನೂ ಮಾಡೋದಕ್ಕಾಗಲ್ಲ. ಒಂದಷ್ಟು ಆಲ್ಟರ್ನೇಟಿವ್ಸ್ನ ಹುಡ್ಕೊಳ್ಬೇಕಾಗತ್ತೆ. ನಾವು ಏನು ಬಾಳೆಗೆ ಇದು ಗೊಬ್ಬರ ಹಾಕ್ತಾಯಿದ್ದೀವಿ, ಇದು ಬಂದು 5ನೇ ತಿಂಗಳದ್ದು ಬಾಳೆ ಆಗಿರುತ್ತೆ. ಆಲ್ಮೋಸ್ಟ್ ಈ ಗೊಬ್ಬರ ಎಲ್ಲ ಹಾಕಿಸಿ ಮುಗಿಸೋ ಅಷ್ಟರಲ್ಲಿ 1-2-3 ಅವರ್ ಆಗೋಯಿತು. ಏನೂ ಹಾಗೆ ಹರೀಶ್ ಅವರು ಗಿಡಗಳಿಗೆ ಎಲ್ಲದಕ್ಕೂ ನೀರು ಹೋಗ್ತಿದೆಯಾ ಮತ್ತು ಕಬ್ಬಿನ ತೋಟದಲ್ಲೂ ಒಳಗಡೆ ಎಲ್ಲ ಹೋಗಿ ನೋಡಬೇಕು. ಏಕೆಂದರೆ ತುಂಬ ಬೆಳೆದು ಬಿಟ್ಟಿದೆ. ಇವಾಗ ನಾವು ನೋಡಿಲ್ಲ ಅಂದರೆ ಸಮ್ಟೈಮ್ಸ್ ಒಳಗಡೆ ಒಂದೊಂದು ಲೈನಿಗೆ ಹೋಗ್ತಾನೆ ಇರಲ್ಲ ನೀರು. ಅದಾದಮೇಲೆ ಲೈಕ್ ಫೈನಲಲ್ಲಿ ಗೊತ್ತಾಗುತ್ತೆ ಪರವಾಗಿಲ್ಲ ಇವಾಗ ಒಳಗೋದ್ರೆ ಅದು ಏನು ಕಬ್ಬುದು ಎಲೆಗಳಿರುತ್ತೆ ಅದೆಲ್ಲ ಫುಲ್ಲು ಸ್ಕಿನ್ನೆಲ್ಲ ಕಟ್ ಮಾಡುತ್ತೆ. ಬಟ್ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವರು ಹೋಗಿ ಅಲ್ಲೆಲ್ಲ ನೋಡ್ಕೊಂಬರ್ತಾಯಿದ್ರು. ಅದರಲ್ಲೂ ಒಂದು 10-15 ಸಾಲುಗಳಿಗೆ ನೀರೇ ಹೋಗ್ತಾ ಇರಲಿಲ್ವಂತೆ. ಅದು ಎಲ್ಲ ನೋಡಿಕೊಂಡು ಎಲ್ಲ ಕ್ಲಿಯರ್ ಮಾಡ್ಕೊಂಬರ್ತಾಯಿದ್ರು. ಈ ಬೇಸಿಗೆಯಲ್ಲಿ ಚೆನ್ನಾಗಿ ನೀರು ಕೊಟ್ರೇ ಅದಕ್ಕೆ ಸಾಕಾಗ್ತಾ ಇಲ್ಲ ಗಿಡಗಳಿಗೆ. ಅದ್ರ ಮಧ್ಯೆ ಕೊಡೋವಂಥ ಕರೆಂಟಲ್ಲಿ ಯೂಶ್ವಲ್ ಕೊಡೋ ಕರೆಂಟಲ್ಲೇ ಕಟ್ ಮಾಡ್ಕೊತಿದ್ದಾರೆ. ಗೊತ್ತಿಲ್ಲ ಅವರೆಲ್ಲ ರೈತರ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ ಅಥವಾ ಅವ್ರಿಗೆ ಮನಸ್ಸು ಹೇಗಿದೆ ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ನಾರ್ಮಲ್ ಯೂಶ್ವಲಿ ಏನು ಇಷ್ಟು ಹವರ್ಸ್ ಅಂತ ಇರುತ್ತೆ ಕರೆಂಟ್ ಕೊಡೋದು, ಅದರಲ್ಲೂ ಸಹ ಕಟ್ ಮಾಡ್ತಾ ಇರ್ತಾರೆ. ನಾವು ಇನ್ನೂ ಒಂದು ಬೇಜಾರು ವಿಷಯ ಏನು ಅಂತಂದರೆ ಈ ವಿಷಯನ ಒಬ್ಬರು ಸಾರ್ಟ್ ಮಾಡೋದಕ್ಕಾಗಲ್ಲ. ಸೊ ರೈತರುಗಳು ಎಲ್ಲರೂ ಒಟ್ಟಿಗೆ ಸೇರಬೇಕು. ಅದು ಮಾತ್ರ ರೈತರಿಗಾಗಲ್ಲ. ಒಬ್ರಿಗೆ ಆಗ್ತಿಲ್ಲ ಅಂತ ಅನ್ನೋದಾದರೆ ಒಬ್ರಿಗೆ ನೀರು ಸಾಕಾಗ್ತಿಲ್ಲ ಅಥವಾ ಇನ್ನು ಕೊಡ್ತಿರೋ ಟೈಮಿಗೆ ಸಾಕಾಗ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡೋಕ್ಕೆ ಹೋದರೆ ಎಲ್ಲರೂ ಏನು ಜೊತೆಗೆ ನಿಂತ್ಕೊಂಡು ಬರಲ್ಲ. ಅಯ್ಯೋ ಅವ್ನು ತಾನೇ ಮಾಡ್ಕೊಳ್ಳಿ ಬಿಡೋ, ಅವ್ನು ತಾನೇ ಕೇಳ್ಕೊಳ್ಳಿ ಬಿಡೋ ಅಂತಂತಾರೆ. ಅಷ್ಟು ಒಗ್ಗಟ್ಟು ಇಲ್ಲ ಇನ್ನೂ. ಬಟ್ ಏನು ಮಾಡೋದಕ್ಕಾಗಲ್ಲ. ಎಲ್ಲರನ್ನೂ ಒಂದೇ ರೂಟಿಗೆ ತರೋದು ತುಂಬಾ ಕಷ್ಟ. ನಮ್ಮ ಶಿವರಾತ್ರಿ ಹಬ್ಬ ಅಂತೂ ಸಂಜೆ ಮೇಲೆ ಅಂದರೆ ಒಂದು 6:30-7 ಗಂಟೆ ಮೇಲೆ ಶುರುವಾಗೋದು. ಅಷ್ಟರವರೆಗೂ ಹಬ್ಬದ ವಾತಾವರಣ ಅಂತ ಏನಿರಲ್ಲ. ಜಸ್ಟ್ ನಾರ್ಮಲ್ ಸ್ವೀಟ್ಸ್ ಏನಾದರೂ ಇದ್ದರೆ ಅದು ಪ್ರಿಪೇರ್ ಆಗ್ತಾ ಇರುತ್ತೆ. ಅದನ್ನು ಬಿಟ್ಟರೆ ಒಳ್ಳೊಳ್ಳೆ ಮೂವೀಸ್ ನೋಡಿಕೊಂಡು ಕಾಲ ಕಳೀತಿರ್ತೀವಿ. ನಮ್ಮ ಕಡೆ ಉಪವಾಸ ಇರೋದು, ನೈಟ್ ಜಾಗರಣೆ ಇರೋದು ಈ ಥರ ಪದ್ಧತಿ ಏನಿಲ್ಲ. ಸಂಜೆ ಅಂದರೆ ಒಂದು 7:30-8 ಗಂಟೆ ಸಮಯದಲ್ಲಿ ಇಷ್ಟಲಿಂಗ ಪೂಜೆನ ಮಾಡ್ತೀವಿ. ಅದಕ್ಕೆ ಚೆನ್ನಾಗಿ ಅಭಿಷೇಕ ಮಾಡಿ ಅದಾದಮೇಲೆ ಪ್ರಸಾದ ಥರ ಸ್ವೀಕರಣ ಮಾಡ್ತೀವಿ. ನಮ್ಮ ಅತ್ತೆ ಮನೆ ಕಡೆ ಹೇಗೆ ಅಂದರೆ ಅನ್ನ ತಿನ್ನೋ ಹಾಗಿಲ್ಲ. ಅನ್ನ ಅಂತಂದರೆ ಮೇ ಬಿ ರೈಸ್ ಸಾಂಬಾರು ಊಟ ಆ ಥರ ಮಾಡೋಂಗಿಲ್ಲ. ಏನಾದರೂ ಫಲಹಾರ ಅಂದರೆ ಫ್ರೂಟ್ಸು ಅಥವಾ ತಿಂಡಿ ಟೈಪ್ ಉಪ್ಪಿಟ್ಟು ಅಥವಾ ಆ ಥರದ್ದೇನೋ ಸಣ್ಣ ಪುಟ್ಟ ಮಾಡಿಕೊಂಡು ಮಾಡ್ತಾರಂತೆ. ಆದರೆ ನಮ್ಮ ಅಪ್ಪ ಅಮ್ಮ ಮನೇಲಿ ಹಾಗೇನಿಲ್ಲ. ಉಪ್ಪಿಟ್ಟು, ಹೋಳಿಗೆ ಮತ್ತು ಅನ್ನ ಸಾಂಬಾರು ಪಲ್ಯ ಈ ಥರ ಐಟಮ್ಸ್ ಇರುತ್ತೆ. ಆ್ಯಂಡ್ ಪೂಜೆನೂ ಅಷ್ಟೇ ನಾವು ಹೀಗೇ ಪೂಜೆ ಮಾಡೋದು. ಸೊ ಈ ಮನೇಲಿ ಇದು ನಂದು ಫಸ್ಟ್ ಶಿವರಾತ್ರಿ ಹಬ್ಬ. ಯಾಕೆಂದರೆ
ನಾನು ಮದುವೆ ಆದ ಫಸ್ಟ್ ಇಯರಲ್ಲಿ ಅಮ್ಮನ ಮನೆಗೆ ಹೋಗಿದ್ದೆ. ಬಟ್ ಈ ಸರಿ ಇಲ್ಲೇ ಇರೋಣ ಅಂತ ಅಂದ್ಕೊಂಡೆ. ಅಜ್ಜಿಗೂ ಇದು ಆಲ್ಮೋಸ್ಟ್ ನಿಯರ್ಲಿ 100 ಇದ್ದಾರೆ ಅಜ್ಜಿ. ಅವ್ರ ಎಕ್ಸಾಕ್ಟ್ ಏಜ್ ಗೊತ್ತಿಲ್ಲ. ಅವ್ರ ಮಗಳಿಗೇನೆ ಆಲ್ಮೋಸ್ಟ್ ಒಂದು 80 ಎಬೋ ಇದ್ದಾರೆ. ಅಂದರೆ ಅವ್ರ ದೊಡ್ಡ ಮಗಳು ಅಂದರೆ ನಮ್ಮ ಅತ್ತೆಯವರ ತಾಯಿ. ಅವ್ರಿಗೆ ಅರೌಂಡ್ ಒಂದು 80 to 85 ಏಜ್ ಆಗಿದೆ. ಸೊ ಅವರ ತಾಯಿ ಅಂದರೆ ಇವರು, ನೀವು ಅವ್ರ ಏಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಆಗಿನ ಕಾಲದಲ್ಲಿ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲದೆ ಇರೋ ಕಾರಣ ಅವ್ರ ಏಜ್ ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗ್ತಾಯಿಲ್ಲ. ಬಟ್ ನಿಯರ್ಲಿ 100 ಇದ್ದಾರೆ. ಆ್ಯಂಡ್ ಅಜ್ಜಿ ಚೆನ್ನಾಗೇ ಮಾತಾಡ್ತಾರೆ. ಬಟ್ ಅವರಿಗೆ ಓಡಾಡೋದಕ್ಕಾಗಲ್ಲ. ಒಂದು ಕಡೆ ಸ್ವಲ್ಪ ಹೊತ್ತು ಏನು ಪೂಜೆ ಮಾಡ್ತಿದ್ದಾರೆ ಇಷ್ಟೊತ್ತು ಕೂರ್ಬೋದು ಅಷ್ಟೇ. ಅದು ಬಿಟ್ಟರೆ ಅವ್ರ ಕೈಲಿ ಜಾಸ್ತಿ ಹೊತ್ತು ಕೂರೋಕ್ಕಾಗಲ್ಲ, ಯಾವಾಗೂ ಮಲ್ಗೆ ಇರ್ತಾರೆ. ಸೊ ನಮ್ಮ ಅತ್ತೆನೇ ಅವ್ರನ್ನ ಎಲ್ಲ ನೋಡ್ಕೊತಾ ಇರೋದು. ಸೊ ಪೂಜೆಗೂ ಅಷ್ಟೇ ಎಲ್ಲ ಅವರೇ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮ್ಮ ಅತ್ತೆಗೆ ಇವರು ಅಜ್ಜಿನೂ ಹೌದು, ಅತ್ತೆನೂ ಹೌದು. ಅಂದರೆ ಸ್ವಂತ ಸೋದರ ಮಾವಂಗೆ ಮದುವೆ ಆಗಿರೋವಂಥದ್ದು ಇವರು. ಮನೆ ಹಿರಿಯರಾಗಿರೋದ್ರಿಂದ ಫಸ್ಟು ಇವ್ರಿಗೆ ಪೂಜೆ ಮುಗಿಸ್ಬೋಣ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಹಾಗೆ ಅಜ್ಜಿಗೆ ಜಾಸ್ತಿ ಹೊತ್ತು ಕೂರೋದಕ್ಕೂ ಆಗಲ್ಲ. ಅದರಿಂದ ಸ್ವಲ್ಪ ಫಾಸ್ಟಾಗಿ ಪೂಜೆ ಎಲ್ಲ ಮುಗಿಸ್ಕೊಡ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಬೆನ್ನಲ್ಲಿ ಸ್ವಲ್ಪ ನೋವು ಬರುತ್ತೆ ಜಾಸ್ತಿ ಹೊತ್ತು ಕೂತ್ಕೊಂಡಿದ್ರೆ ಅನ್ನೋ ಕಾರಣಕ್ಕೆ. ಎನಿ ಟೈಮ್ ಮಲ್ಕೊಂಡೇ ಮಾತಾಡ್ತಾರೆ ಚೆನ್ನಾಗಿ. ಸೊ ಕೂರೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಬೇಗ ಮುಗಿಸ್ಕೊಳ್ತಾ ಇದ್ದೀವಿ. ಅಜ್ಜಿದು ಪೂಜೆ ಎಲ್ಲ ಆದಮೇಲೆ ನಾವು ಪೂಜೆ ಮಾಡ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ಈ ಇಷ್ಟಲಿಂಗ ಪೂಜೆನ ಇಷ್ಟು ಆತುರವಾಗಿ ಅಥವಾ ತುಂಬ ಬೇಗ ಮಾಡಬಾರ್ದು. ಸಮಾಧಾನವಾಗಿ ಕೂತ್ಕೊಂಡು ಗಂಟೆಗಟ್ಟಲೆ ಪೂಜೆ ಮಾಡಬೇಕು. ಏಕೆಂದರೆ ಶಿವ ಬಂದು ಅಭಿಷೇಕ ಪ್ರಿಯ. ನೀವು ಎಷ್ಟು ಅಭಿಷೇಕ ಮಾಡ್ತೀರೋ ಅಷ್ಟು ಇಷ್ಟ ಆಗುತ್ತೆ ಶಿವಪ್ಪಂಗೆ. ಸೊ ಪ್ರತಿಯೊಂದರಲ್ಲೂ ಅಂದರೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಜೇನುತುಪ್ಪ, ಎಳ್ನೀರು, ಹಾಗೆ ನದಿಯಲ್ಲಿ ಹರಿಯುವಂತಹ ನೀರು, ಇನ್ನು ವಿಧವಾಗಿ ಹಣ್ಣುಗಳು, ಡ್ರೈ ಫ್ರೂಟ್ಸ್ ಆ ಥರದ್ದೆಲ್ಲ ತಂದು ಅದರಲ್ಲೆಲ್ಲ ಅಭಿಷೇಕ ಮಾಡಬೇಕು. ಒಂದೊಂದು ಸರಿ ಅಭಿಷೇಕ ಮಾಡಬೇಕಾದ್ರೂ ನೀವು ಮತ್ತೆ ನೀರು ಹಾಕಿ ಮತ್ತೆ ಕುಂಕುಮಾರ್ಚನೆ ಹೂವೆಲ್ಲ ಇಟ್ಟು ಮಾಡಬೇಕು. ಸೊ ನನಗಂತೂ ಇವ್ರ ಕಾಂಬೋ ನೋಡ್ತಾ ಇದ್ದಾಗ ನನಗೆ ನಮ್ಮ ಅಮ್ಮನೇ ನೆನಪಾಗ್ತಾಯಿದ್ರು. ಯಾಕೆಂತಂದರೆ ಇದೇ ಥರ ಶಿವರಾತ್ರಿ ಹಬ್ಬದಲ್ಲಿ ಲಿಂಗ ಪೂಜೆ ಮಾಡೋ ಟೈಮಲ್ಲಿ ಆವಾಗೇನಿಲ್ಲ, ನಾವು ಒಂದು ಹುಟ್ಟಾಗಿಂದನೂ ನಮಗೆ ಲಿಂಗ ಕಟ್ಟಿರ್ತಾರೆ, ಅಂದರೆ ತೊಟ್ಲು ಶಾಸ್ತ್ರದ ಟೈಮಿಂದನೋ. ಬಟ್ ನಮಗೆ ಸ್ವಲ್ಪ ಬುದ್ಧಿ ಬಂದ ಮೇಲೆ ನಮಗೆ ಈ ಥರ ಕೂರಿಸ್ಕೊಂಡು ಅವರೇ ಪೂಜೆ ಮಾಡೋದನ್ನೇ ಹೇಳ್ಕೊಡ್ತಿರ್ತಾರೆ. ಅಂದರೆ ಲಿಂಗಕ್ಕೆ ಹೀಗೆ ವಿಭೂತಿ ಹಚ್ಚು, ಕುಂಕುಮ ಹಚ್ಚು, ಹಾಗೆ ಒಂದಷ್ಟು ಹಾಲನ್ನ ಹಾಕು, ನೀರು ಹಾಕು ಅಂತೆಲ್ಲ ಹೇಳ್ಕೊಟ್ಟು ಮಾಡಿಸ್ತಿರ್ತಾರೆ. ಹಾಗೆ ನಾವು ಕೈಯಲ್ಲಿ ಲಿಂಗ ಇಟ್ಕೊಂಡು ಕೂತ್ಕೊಂಡಿದ್ದಿದ್ರೆ ಅವರೇ ಸಹ ಹಿಂಗೆ ಆಗ್ತಿರ್ತಾರೆ. ಸೊ ಏಜ್ ಎಷ್ಟು ಬೇಗ ರಿವರ್ಸ್ ಆಗುತ್ತಲ್ವ. ಇವಾಗ ಅಜ್ಜಿಗೆ ಏಜ್ ಆಗಿದೆ. ಒಂದು ಕಾಲದಲ್ಲಿ ಅವರು ಸಹ ಮಕ್ಕಳು ಮೊಮ್ಮಕ್ಕಳಿಗೆ ಹೀಗೆ ಕೂರಿಸ್ಕೊಂಡು ಪೂಜೆ ಮಾಡಿಸಿರ್ತಾರೆ. ಇವಾಗ ಅವ್ರ ಟೈಮು. ಸೊ ನಮ್ಮ ಅತ್ತೆ ಎಲ್ಲ ಪೂಜೆ ಎಲ್ಲ ಮಾಡಿಕೊಡ್ತಾ ಇರ್ತಾರೆ. ಇದೆಲ್ಲ ನೋಡಿದಾಗ ಸೀರಿಯಸ್ಲಿ ನನಗೆ ನಮ್ಮ ಅಪ್ಪ ಅಮ್ಮನೇ ನೆನಪಾದ್ರು. ಎಲ್ಲ ಒಟ್ಟಿಗೆ ಕೂತ್ಕೊಂಡು ನಾವು ಪೂಜೆ ಮಾಡ್ತಾಯಿದ್ವಿ. ಬಸವಣ್ಣನವರು ಮಾಡಿದಾಟವ ನೋಡು ಲಿಂಗವೇ. ಬಡಿ ಸಂಗಮ ಕೊರಟದಂತೆ ಲಿಂಗಕ್ಕೆ ಹೂ ಬೆರದಂತೆ ಹಿರುವದಂತೆ ನೋಡು 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 ಲಿಂಗವೇ. ಅಣ್ಣ ಬಸವಣ್ಣನವರು ಮಾಡಿದಾಟವ ನೋಡು 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 ಲಿಂಗವೇ. ಶಿವ ಶಂಕರ ಕುದುರೆ ವೆಂಕಟೇಶ ಶ್ರೀಕಂಠೇಶ್ವರ ಮಹಾದೇವ ಯೋಗಮಲಿಯ ದಾರಿ ತೋರಪ್ಪ ಶಿವಶಂಕರ ಗುರುವಾದೇಶ ಶ್ರೀಕಂಠೇಶ್ವರ ಯೋಗಮಲಿಯ ಮಹದೇಶ್ವರ
ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶ್ರೀಕಂಠೇಶ್ವರ ನಮಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಗುರುವೇ ಗುರುಮಲ್ಲೇಶ್ವರ ನಮಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಗುರು ಮಹದೇಶ್ವರ ನಮಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಗುರು ಸಿದ್ದೇಶ್ವರ ನಮಾಯ ಓಂ ನಮಃ ಶಿವಾಯ ಓಂ ಗುರು ಶಿವಾಯ ಓಂ ನಮಃ ಶಿವಾಯ ಓಂ ತಂದೆ ಮುತ್ತಾಡಿ ಕಡಿ ಸೀರು ಬಿದ್ದು ನೀನೇ ಮಾಡಿಬಿಡವ ಶಿವ ಶಂಕರ ಹನುಮಪ್ಪ ಗುರುವೇ ಗುರುಬಲ್ಲೇಶ ಮಲ್ಲಿಗೆ ಮಾದೇಶ್ವರ ಹನುಮಪ್ಪ ಸಾಕು 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 ಶಿವ ಪರಮಾತ್ಮ ಶಿವ ಕಸ್ಕೊಬಿಡಿ ಫಸ್ಟ್ ಪತ್ರೆ ಇದು ಇತ್ತ ಹೂವು ಐದು ಬಳಿ ಬೇರೆ ಬಳಿ ಮುಡ್ಕೋದು ವಸ್ತ್ರ ಕೊಡಲೆ ಕೊಟ್ಟಿನಿ ಆಯಿತಾ ಇದು ಪಂಚಾಮೃತ ಇದು ನೈವೇದ್ಯ ನೈವೇದ್ಯ ಮಾಡಿಬಿಡು ಅಂತ ಕೊಡಿ ನೀವು ತೋರಿಸ್ಬಿಟ್ಟು ಹಾಕಿ ಶಿವ ಶಂಕರ ದಸ ಆಯ್ತಲ್ಲ ಆಯಿತು ಮಾತ್ರ ಹಾಕ್ಸಿ ಹಾಕಿದೆ ಹೂ ಕೊಟ್ಟು ಹೂ ಸಾಕು ಬಿಡು ಕೊಡಿ ಸಾಕು ಬಿಡು ಶಿವ ಶಂಕರ ಅದೇ ಎಲ್ಲಿದ್ದೆಪ್ಪ ಶ್ರೀಕಂಠೇಶ್ವರ ಮಹದೇಶ್ವರ ಯಾಜ್ಞೆಯನ್ನು ಕೊಡಬೇಕಪ್ಪ ಅವರೇ ಮಾಡಪ್ಪ ಒಬ್ಬ ಗಣ ಶಿವ ಮಹದೇಶ್ವರ ಒಬ್ಬ ಸ್ವಾಮಿ ಬನ್ನಿ ಸರ್ ನೀರು ಕೊಡಬೇಕು ಕೊಡವ ಇದಲ್ಲೇ ಹಾಕು ಏನಿಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಇವರು ನನ್ನ ಅತ್ತೆ ಮಾವ ಅಂದರೆ ಹರೀಶ್ ಅವರ ಅಪ್ಪ ಅಮ್ಮ. ಸೊ ಸೈಡಲ್ಲಿ ಒಬ್ಬರು ಇದ್ದಾರಲ್ವ, ಆ ಅಜ್ಜಿ ಬಂದು ನಮ್ಮ ಅತ್ತೆ ಅವರ ತಾಯಿ ಅಂದರೆ ಹರೀಶ್ ಅವರ ಅಜ್ಜಿ. ಅಲ್ಲಿ ಮಲಗಿರೋರು ಬಂದು ಹರೀಶ್ ಅವರ ತಂದೆಯವರ ಅಮ್ಮ ಅಂದರೆ ಅಜ್ಜಿನೇ. ಸೊ ಇದಿಷ್ಟು ಬಂದು ನಮ್ಮ ಪುಟ್ಟ ಫ್ಯಾಮಿಲಿ. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಪರಿಚಯ ಮಾಡಬೇಕು ಯೂಟ್ಯೂಬಲ್ಲಿ ಅಂತ ತುಂಬ ದಿವಸದಿಂದ ಅನ್ಕೊತಾ ಇದ್ದೆ. ಸೊ ಈ ಹಬ್ಬದಿಂದ ಆ ಕಾರ್ಯ ಕೂಡ ಮುಗ್ದಿದೆ. ಆ್ಯಂಡ್ ಇನ್ನು ಮುಂದೆ ಇವ್ರ ಜೊತೆ ಏನಾದರೂ ವ್ಲಾಗ್ಸ್ ಬೇಕಿದ್ರೆ ಖಂಡಿತವಾಗಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಅತ್ತೆನ ಮಾತಾಡಿಸಿ ಅಥವಾ ನಿಮ್ಮ ಮಾವ ಅವ್ರ ಬಗ್ಗೆ ಹೇಳಿ ಅಥವಾ ನಿಮ್ಮ ಅಜ್ಜಿಯವ್ರ ಹತ್ರ ಏನಾದರೂ ಹೇಳಿಸಿ ಹಳೆ ಕಾಲದಲ್ಲಿ ಆ ಥರ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅವ್ರ ಜೊತೆ ವಿಡಿಯೋ ಮಾಡ್ತೀನಿ.
ವಿಷ್ಣು ಫೋಟೋ ತಗೊಂಡು ಸರಿ ಹೂ ಒಳಗಾಗ ಮುಗಿಸ್ಬಿಡಿ ಒಳ್ಳೆಯದಾಗಲಿಕ್ಕೆ ಬಾಸ್ಲ ವೇಸ್ಟ್ ವೇಸ್ಟ್ ಹಾಕ್ಬಿಡು ನಿಮ್ಮ ದೇವರು ನಂಜುಂಡೇಶ್ವರ ಪೂಜೆ ಎಲ್ಲ ಮುಗಿದು ರಾತ್ರಿ ಊಟಕ್ಕೆ ಸ್ವಲ್ಪ ಉಪ್ಪಿಟ್ಟು ಹೆಸರುಬೇಳೆ ಹಾಗೆ ಕಡಲೆಕಾಳನ್ನ ನೆನೆಸಿ ಒಗ್ಗರಣೆ ಮಾಡಿರೋವಂಥದ್ದು ಹಾಗೆ ಸ್ವಲ್ಪ ಪಂಚಾಮೃತ ಇದಿಷ್ಟು ನಮ್ಮ ರಾತ್ರಿಯ ಊಟ ಆಗಿತ್ತು. ಸೊ ಎಲ್ಲ ಊಟ ಮಾಡಿಕೊಂಡು ನಮಗಿದೆ ಪ್ಲ್ಯಾನ್ ಅಂದರೆ ಈ ಸರಿ ನಂಜನಗೂಡಿಗೆ ಹೋಗೋಣ ಅಂತ. ನಿಮಗೆ ಗೊತ್ತಿರೋ ಹಾಗೆ ಶಿವರಾತ್ರಿ ಹಬ್ಬದ ದಿವಸ ನಂಜನಗೂಡಲ್ಲಿ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ನಡೀತಾ ಇರುತ್ತೆ. ಹಾಗೆ ರಾತ್ರಿ ಇಡೀ ತುಂಬ ಜನ ಅಲ್ಲಿ ಜಾಗರಣೆ ಇರ್ತಾರೆ. ಹಾಗೆ ಸಾಕಷ್ಟು ಪೂಜೆಗಳಿರುತ್ತೆ. ಅದನ್ನು ನಾವು ನೋಡಬೇಕು ಅಂದ್ಕೊಂಡಿದ್ವಿ. ಹೋಗೋಣ ಅಂತ ಆಲ್ಮೋಸ್ಟ್ ಟೈಮ್ ಒಂದು 8:30 9 ಗಂಟೆ ಆಗಿತ್ತು. ನಾವು ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸೋ ಅಷ್ಟೊತ್ತು ಮೇಲೆ ಯಾಕೋ ನನಗೆ ಹೋಗೋಕ್ಕೂ ಮನಸ್ಸಿರಲಿಲ್ಲ. ಯಾಕೆಂದರೆ ನಾಳೆ ನನಗೆ ಒಂದಷ್ಟು ಅಸೈನ್ಮೆಂಟ್ ಸಬ್ಮಿಷನ್ ವರ್ಕ್ ಇತ್ತು. ಅಥವಾ ಎಲ್ಲ ಮುಗಿಸ್ಕೊಂಡು ನಾವು ಮಲ್ಕೊಳ್ಳೋ ಅಷ್ಟರಲ್ಲೇ ರಾತ್ರಿ 11:30 ಆಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.